ಇನ್ನು ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತಿನ 13ನೇ ಸ್ಪಾಟ್ನ ಶೋಧ ಕಾರ್ಯಕ್ಕೂ ಮುನ್ನ ಎಸ್ಐಟಿ ಅಧಿಕಾರಿಗಳು ಒಂದು ಸುತ್ತಿನ ಸಭೆ ನಡೆಸಿದ್ರು ಅಂತ. ಸೊ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? 13ನೇ ಸ್ಪಾಟ್ನ ಕಾರ್ಯಾಚರಣೆ ಇದೆಯಲ್ಲ, ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ದೂರುದಾರ ಹೇಳೋ ಪ್ರಕಾರ ಒಂದಕ್ಕಿಂತ ಹೆಚ್ಚು ಶವಗಳನ್ನ ಅದರಲ್ಲಿ ನಾನು ಹೂತಿದ್ದೀನಿ ಅಂತ. ಆದ್ರೆ ಇವತ್ತು 13ನೇ ಸ್ಪಾಟ್ನ ಕಾರ್ಯಾಚರಣೆಯೇ ನಡೆಯುತ್ತಾ ಅಥವಾ ದೂರುದಾರ ಬೇರೆ ಯಾವುದಾದ್ರೂ ಸ್ಥಳಗಳನ್ನ ಗುರುತು ಮಾಡ್ತಾನ? ಇಂತ ಹಲವು ಪ್ರಶ್ನೆಗಳಿದೆ. ಖಂಡಿತವಾಗೂ ಶ್ವೇತಾ, ಇದೀಗ ಏನು ಒಂದು ಹಂತ ತಲುಪಿದೆ. SITಯ ಒಂದು ಉತ್ಖನನ ಕಾರ್ಯ ಏನಿತ್ತು ಅದು ಇದೀಗ ಕುತೂಹಲದ ಹಂತ ತಲುಪಿರುವಂಥದ್ದು. ಯಾಕಂದ್ರೆ ಇನ್ನು SIT ಇದುವರೆಗೂ ಮಾರ್ಕ್ ಮಾಡಿದಂತಹ ಎಲ್ಲ ಜಾಗಗಳ ಶೋಧನೆ ಆಗಿದೆ, ಎಲ್ಲ ಜಾಗದಲ್ಲೂ ಉತ್ಖನನ ಕಾರ್ಯ ಆಗಿದೆ. ಇನ್ನು ಕೇವಲ 13ನೇ ಸ್ಪಾಟ್ ಮಾತ್ರ ಬಾಕಿ ಉಳಿದಿರುವಂಥದ್ದು. ಜೊತೆಗೆ ಈಗಾಗಲೇನು ನಿನ್ನೆ ಕೂಡ 2 ಸ್ಪಾಟ್ಗಳಲ್ಲಿ ಇಡೀ ದಿನ ಉತ್ಖನನ ಕಾರ್ಯ ಆಯಿತು. ಹೀಗಾಗಿ ಇವತ್ತು ಉಳಿದಿರುವಂಥದ್ದು ಒಂದೇ. ಇವತ್ತು ಬೇಗ ಕೂಡ ಈ ಒಂದು ಉತ್ಖನನ ಕಾರ್ಯ ಮುಗಿಯುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿಯೇ ಇವತ್ತು ಮುಗಿಯೋ ಹಂತದಲ್ಲಿ, ಅಂದ್ರೆ ಎಲ್ಲಾ ಸ್ಪಾಟ್ಗಳನ್ನ ಏನು ಮಾರ್ಕ್ ಮಾಡಿದ್ರು ಅದೇ ಹಿನ್ನೆಲೆಯಲ್ಲಿ ಇದೀಗ ಮುಗಿಯೋ ಹಂತದಲ್ಲಿ ಇರುವಂತದ್ದು. ಹೀಗಾಗಿಯೇ ಒಂದು ಸುತ್ತಿನ ಸಭೆ ಇವತ್ತು ಪ್ರಣವ್ ಮೊಹಂತಿ ಕೂಡ ಈಗಾಗಲೇ ಏನು ಬೆಳ್ತಂಗಡಿ SIT ಕಚೇರಿಯತ್ತ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಈಗಷ್ಟೇ ಏನು DIG ಅನುಚೇತ್ ಕೂಡ ಈಗಾಗಲೇ ಬೆಳ್ತಂಗಡಿಯ SIT ಕಚೇರಿಗೆ ಬಂದಿರುವಂತದ್ದು. ಒಂದು ಸುತ್ತಿನ ಅಂದ್ರೆ ಎಲ್ಲ ಅಧಿಕಾರಿಗಳ ಜೊತೆ ತಂಡ ಏನು ಪ್ರತಿನಿತ್ಯ ಹೊರಡ್ತಾ ಇತ್ತು ಅದರ ಜೊತೆ ಅವರ ಎಲ್ಲರ ಜೊತೆ ಒಂದು ಸುತ್ತಿನ ಸಭೆ ಮಾಡಿ ಇವತ್ತು ಏನೆಲ್ಲ ಮಾಡಬೇಕು ಅನ್ನುವುದರ ಅಂತಿಮ ತೀರ್ಮಾನವನ್ನು ಈ ಸಭೆಯಲ್ಲಿ ಕೈಗೊಳ್ಳಲಾಗುತ್ತೆ. ಸದ್ಯಕ್ಕೆ ಇನ್ನೂ ಕೂಡ ಪ್ರಣವ್ ಮೊಹಂತಿಯ ಈ ಒಂದು ಪ್ರಕರಣದ ಮುಖ್ಯಸ್ಥರಾಗಿರುವಂತಹ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಇನ್ನೂ ಕೂಡ ಬಂದಿಲ್ಲ. ಇನ್ನೇನು ಅವರು ಕೂಡ ಬರ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಅವರ ಬಂದ ನಂತರ ಒಂದಷ್ಟು ಸಭೆ ನಡೆಸಿ ಅಲ್ಲಿಂದ ಇಲ್ಲಿಂದ ಏನು ಧರ್ಮಸ್ಥಳಕ್ಕೆ ತೆರಳ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಇವತ್ತು ಪ್ರತಿನಿತ್ಯವೂ 11 ಗಂಟೆ ಸುಮಾರಿಗೆ ಇಲ್ಲಿಂದ SIT ಕಚೇರಿಯಿಂದ ಹೊರಡ್ತಾ ಇದ್ರು. ಇವತ್ತು ಕೊಂಚ ತಡವಾಗಬಹುದು. ಯಾಕಂದ್ರೆ ಪ್ರಣವ್ ಮೊಹಂತಿ ಬಂದು ಏನೆಲ್ಲ ಮಾಹಿತಿಯನ್ನ ಕೊಡ್ತಾರೆ, ಏನೆಲ್ಲ ಸಜೆಷನ್ ಅನ್ನ ಕೊಡ್ತಾರೆ, ಎಲ್ಲವನ್ನ ತಿಳಿದುಕೊಂಡು ಇಲ್ಲಿಂದ ಹೋಗುವಂತ ಸಾಧ್ಯತೆಗಳು ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು 13ನೇ ಸ್ಪಾಟ್ ನಲ್ಲಿ ಬಿಟ್ಟು ಬೇರೆ ಕಡೆಯೂ ಈ ಒಂದು ಉತ್ಖನನ ಕಾರ್ಯ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಒಂದ್ ವೇಳೆ 13ನೇದು ಸ್ಪಾಟ್ ನಲ್ಲಿ ಬೇಗ ಉತ್ಖನನ ಕಾರ್ಯ ಮುಗಿದ್ರೆ SIT ಅಧಿಕಾರಿಗಳು ಇವತ್ತೇ ಒಂದಷ್ಟು ಸ್ಪಾಟ್ ಗಳನ್ನ ಮಾರ್ಕ್ ಮಾಡುವಂತ ಒಂದಷ್ಟು ಸಾಧ್ಯತೆಗಳು ಕೂಡ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.